ನಿನ್ನವರನ್ನು ಸೇರಿಸಿಕೊಂಡು ಈ ಪಂಚಳ ನಾಡಿಗೆ ದಾಳಿಯನ್ನು ತೆಗೆದು ದೂರದ ಮುಖೇನವಾಗಿ ಅರಸನನ್ನು ಸೋಲಿಸಿ ಸೆರೆಮನೆಯಲ್ಲಿ ಇರಿಸಿದ್ಯಾ? ಕೇಳುವುದಕ್ಕೆ ಯಾರು ಇಲ್ಲೇನು ಹಾಗೆ ಯೋಚಿಸಬೇಡ. ಅವರ ಹಿರಿಯ ಮಗ ಅಯ್ಯಪ್ಪ ನನಗೊಂದು ವಿಷಯ ಗೊತ್ತಾಗಿತ್ತು. ಯಾವುದು? ಈ ಅರಸನಿಗೊಬ್ಬ ಮಗ ಇದ್ದಾನೆ, ಅವನ ಕಾಡಿಗೆ ಹೋಗಿದ್ದಾನೆ ಎಂಬುದು. ನನಗೊಬ್ಬ ನಿರೀಕ್ಷೆ ಇತ್ತು, ಒಂದಲ್ಲ ಒಂದು ದಿನ ನೀನು ಬರಬಹುದು ಎಂದು. ಬಂದೆಯಲ್ಲ, ಹೌದು, ಬಹಳ ಒಳ್ಳೆಯದಾಯ್ತು. ಅವನಿನ ಅಪ್ಪನ ಕೇತಕಿ ವರ್ಮ, ಹೌದು, ಅವನನ್ನು ಹೊಡೆದು ಬಡಿದು ಕತ್ತಲೆಯ ಕೋಣೆಗೆ ಹಾಕಿ ಇವನ ಶ್ರೀಮಂತರನ್ನು ದೋಚಿದವ. ಅಪ್ಪನನ್ನು ಹೊಡೆದವನಿಗೆ ಮಗ ದೊಡ್ಡಲ್ಲ ಕಲ್ಲ. ನೋಡೋಣವ ನಾಳೆ ಬರ್ತೇನೆ. ಎಲ್ಲಿಗೆ ನಾಳೆ? ಬರುವುದಿಲ್ವೇ? ಬರುವುದಿಲ್ವೇ? ಅದು ನೀನು ಬಿಡಬೇಡ. ಬನ್ನಿ, ಇങ്ങോട്ട് ಬಾ. ನಿಮ್ಮ ಕುಟುಂಬದವರ ಮನೆ ಉಂಟಲ್ಲಿ, ಬನ್ನಿ. ಈರುವರು ಬನ್ನಿ. ಮೇಲೆ ಬನ್ನಿ. ಅಪ್ಪು ನಿನಗೆ ಕಾಲು ನೋವು, ಓಡುವುದಕ್ಕಾಗ್ತದೆ. ಅಪ್ಪು 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 ಇങ്ങോട്ട് ಬಾ. ಚಪ್ಪಲ್ಲಿ ಅಪ್ಪು ಇಲ್ಲಿ ಆಯ್ತು. ಈ ನಾಡಿನ ಅರಸರನ್ನು ಸೆರೆಯಲ್ಲಿರಿಸಿದ್ದೀರಲ್ಲ, ಅದವನು ಸೆರೆಗೊಳಿಸಿ. ಚಪ್ಪು ಅಪ್ಪು ರಾಜ ಒಳ್ಳೆ ಈಗ ಬಿಡಿಚು. ಯಾರಿಗೋ ಕದರಿಸಿ, ಯಾರಿಗೋ ಅದು ಕಟ್ಟಿ ಹಾಕಕ್ಕೆ ಅವಸರ ಇಲ್ಲ. ಅವಾಗ ಅದು ಕೆಲಸ ನಮ್ಮವರಿಗೆ ನೀವು ಕದರಿಸುವುದೇ ಬೇಡ. ಅವರಿಗೆ ಗೊತ್ತಿದೆ ಯಾವ ರೀತಿ ಕೆಲಸ ಮಾಡಬೇಕು ಅಂತ. ಒಂದು ನಾಡಿ
ಬೀಗದ ಕೈ ಯಾರಲ್ಲಿ ಉಂಟು? ಭಂಡಾರಿಗಳಲ್ಲಿ ನಿನ್ನಲ್ಲಿ ಇಲ್ವಾ? ಈಗ ನೀನೆ ನಿನ್ನಲ್ಲಿ ಉಂಟು. ನನ್ನ ಭಂಡಾರಿ ಇವ. ಅಪ್ಪು ಅದು ತಾಕೋಲು ಇರ್ತದೆ ಹಾರಿ. ಅದು ನಿಮ್ಮ ಕೈಯಲ್ಲಿ ನಾನು ಕೊಟ್ಟದ್ದಲ್ಲ. ಏನು ಬೇಕಿದೆ? ಫ್ರೀಡಂಡಲ್ಲಿ ನಮಗಲ್ಲ, ಅರಸರಿಗೆ ಒಪ್ಪಿಸು. ಹೇ, ಆಗ ಕ್ರಮದಲ್ಲಿ ವಿನೀತನಾಗಿ ತಲೆವಾಗ್ಲಿ. ನಾನು ಬಂದದ್ದು ಅಪರಾಧವಾಯಿತು, ಇನ್ನು ಮುಂದೆ ಬರುವುದಿಲ್ಲ ಎನ್ನುವ ಹಾಗೆ ಕ್ಷಮೆಯನ್ನು ಯಾಚಿಸಿ ಒಪ್ಪಿಸು. ನಾನು ಬಂದದ್ದು ಅಪರಾಧವಾಯಿತು ಅಂತ ಅವರು ಹೇಳ್ತಾರೆ. ನಿನಗೆ ಗೊತ್ತಾಗಲ್ವಾ? ನೀವು ಹೇಳಿದ ಮೇಲೆ ಗೊತ್ತಾಯಿತು. ಹೌದಾ? ಅದು ಕಾರಣ ಇದ್ದು ನಿಮ್ಮ ಕೈಯಲ್ಲಿ ಹಿಡ್ಕೊಳ್ಳಿ, ನನ್ನ ಕೈಯಲ್ಲಿ ಹಿಡ್ಕೊಳ್ಳಿ. ನನ್ನ ಕೈ ಹಿಡಿದಲ್ಲ. ನಿನ್ನಂಥವರ ಕೈಗೆ ಅದು ಹೋಗಬಾರದು. ಬೇಡ. ಬರುವಾಗ ಯಾವ ರೀತಿ ಬಂದಿದ್ಯಾ? ಬರಗ ತಲೆ ಎತ್ತಿ ಬಂದಿದ್ದೆ, ಹೋಗುವಾಗ ಹೇಗೆ ಹೋಗ್ತೀಯಾ? ತಲೆ ಈಗ ಬಗ್ಗಿದೆ. ಹೌದಾ? ಹಾಗೆಯೇ ಹೋಗು. ಇನ್ನು ಮುಂದೆ ನಾನು ಯಾವ ಕಾರಣಕ್ಕೂ ನಾನು ಅಪ್ಪನ ಕೊಡ್ತೇನೆ. ಇನ್ನು ಮುಂದೆ ಯಾವ ಕಾರಣಕ್ಕೂ ನಾನು ಹೀಗೆ ಬರುವುದಿಲ್ಲ. ಅಲ್ಲ, ಹೀಗೆ ಬರುವುದಿಲ್ಲ. ಮತ್ತೆ ಹೇಗೆ ಬರ್ತಿ? ಹಾಗಲ್ಲ, ಒಳ್ಳೆಯವನ ಇನ್ನು ಬರುವುದೇ ಇಲ್ಲ. ಒಳ್ಳೆಯವನಾಗಿ ಬರುವುದಿದ್ದರೆ ಇಲ್ಲಿ ಬದುಕುವುದಕ್ಕೆ ಅವಕಾಶ ಉಂಟು. ಹೋಗು. ಅದೇ ನಲ್ಲಿ ಬಿದ್ದದ್ದು. ಅದು ಬಿದ್ದು ಎಲ್ಲಿಗೆ ಹೊರಟದ್ದು? ಅಲ್ಲಿ ಬೇಡ, ಇಲ್ಲಿ ಹೋಗುವ. ಹೊರಟದ್ದಲ್ಲಿಗೆ. ನಾವು ಅವರ ಜೊತೆಯಲ್ಲಿ, ಹೌದಾ? ನಾವು ಅವರ ಕೂಟದವರಲ್ಲ. ಅವನ ವಿಚಾರಣೆ ಆಯಿತು, ನಿಮ್ಮ ವಿಚಾರಣೆ ಆಗಲಿಲ್ಲ. ನಿಮ್ಮನ್ನು ವಿಚಾರಿಸುವುದಕ್ಕಾಗಿ ನಿಲ್ಲಿಸಿದ್ದೇನೆ. ವಾದಿ ಪ್ರತಿವಾದಿಗಳು ಯಾರು? ನೀವಲ್ಲ. ಈ ನಾಡಿನಲ್ಲಿ ಸಂಪತ್ತುಂಟು ಎನ್ನುವ ಹಾಗೆ ಹೇಳಿದವ ಯಾರು? ಈ ನಾಡಿನಲ್ಲಿ ಚಂದ ಚಂದದ ಹೆಣ್ಣು ಮಕ್ಕಳಿದ್ದಾರೆ ಎನ್ನುವ ಹಾಗೆ ಹೇಳಿದವ ಯಾರು? ಅರಸನನ್ನು ಸೆರೆಮನೆಯಲ್ಲಿ ಇರಿಸಿದವ ಯಾರು? ಏಯ್, ನಾನೇನು ಭಾಷಣ ಮಾಡುದು ಅಂತ ತಿಳ್ಕೊಂಡೆಯಾ? ಎಂತದ್ದು? ನಿನ್ನನ್ನು ವಿಚಾರಿಸುತ್ತಾ ಇರುವುದು. ನಾನಿಗೆ ಬರುವುದಕ್ಕೆ ಪ್ರೇರೇಪಣೆ ಕೊಟ್ಟವರು ಯಾರು? ಅದು ಗೊತ್ತಿಲ್ಲ. ಗೊತ್ತಿಲ್ಲ ಎನ್ನುವ ಹಾಗೆ ಹೇಳಿದ್ರೆ ಸಾಲದು. ಯಾರು ಎನ್ನುವುದನ್ನು ಸೂಚನೆ ಕೊಡಬೇಕು. ಅವನಲ್ಲಿ ಕೇಳಿ. ಏಯ್, ಒಂದು ಹಾಗೆಲ್ಲ ಸಾಗ್ಲಿಕ್ಕಿಲ್ಲ ಮಗು. ಈ ನಾಡಿನಲ್ಲಿ ಸಂಪತ್ತುಂಟು ಉಂಟು ಎನ್ನುವ ಹಾಗೆ ಹೇಳಿದವರು ಯಾರು? ನಾಡಿನಲ್ಲಿ ಹೆಣ್ಣು ಮಕ್ಕಳಿದ್ದಾರೆ ಅಂತ ಹೇಳಿದವರು ಯಾರು? ನೀನು ಯಾರು? ನಿನ್ನ ಹೆಸರೇನು? ಸತ್ಯ ಹೇಳ್ತೇನೆ, ನಾನು ಈ ಜಾತಿಯವನೇ ಅಲ್ಲ. ಮುಸಲ್ಮಾನನಲ್ಲ. ಅಲ್ಲ, ನೋಡುವಾಗ ಮುಸಲ್ಮಾನನ ಹಾಗೆ ಕಾಣಿಸ್ತಾ ಇದ್ದ. ಎಷ್ಟು ಒಳ್ಳೆ ರೂಪ ಇದು. ನೀನು ಯಾರು? ನಾನು ಅಲ್ಲಿ ಬೀಡ ಮಾಡ್ತಾ ಇದ್ದೆ. ಎಲ್ಲಿ? ಪೇಟೆ. ಮತ್ತೆ ಇಲ್ಲಿಗೆ ಯಾಕೆ ಬಂದದ್ದು? ಅಲ್ಲಿಗೆ ಇವ ಬಂದ ಬೀಡ ತಿನ್ಲಿಕ್ಕೆ. ನಾನು ಬೀಡ ಮಾಡ್ತಿರುವಾಗ ಇವ ಹೇಳಿದ, ನಿನಗೆ ಯಾಕೆ ಮರ ಈ ಕೆಲಸ, ನೀನು ನಮ್ಮೊಟ್ಟಿಗೆ ಸೇರು, ನಮ್ಮ ಜಾತಿಗೆ ಸೇರು, ನಮಗೆ ಲಾಭ ಆಗ್ತದೆ. ಹೌದು, ಎಷ್ಟು ಚಂದ ಚಂದದ ಹುಡುಗಿಯವರಿದ್ದಾರೆ, ಚಿನ್ನ ಉಂಟು, ನಿನಗೆ ಹುಡುಗಿಯರ ಹುಚ್ಚುಂಟಾ? ಹೆಣ್ಣು ಉಂಟು ಅಂತ ಹೇಳುವಾಗ ನಾನು ಎಲ್ಲ ಜಾತಿ ಅವರ ಜಾತಿಗೆ ಹೋಗುವಂತ ಯೋಚನೆ ಮಾಡಿದ್ದೆ. ಹಾಗೆ ಇವರ ಜಾತಿಗೆ ಸೇರಿದ್ದು. ನನ್ನ ಹೆಸರು ಶೇಖು ಅಂತಲ್ಲ, ಮತ್ತೆ ಶೇಖರ ಅಂತ. ಬರೇ ಶೇಖರ್. ಚಂದ್ರಶೇಖರ. ಅಂತಹ ಒಳ್ಳೆಯ ಹೆಸರು ಇಟ್ಟುಕೊಂಡು ಇಂತಹ ಬೇಡದ ಕೆಲಸ ಮಾಡ್ತಾ ಇದೆಯಲ್ಲ. ಅವ ಎಷ್ಟು ಒಳ್ಳೆಯವ, ಎಲ್ಲಿರುವವ ಅವ? ನಾನು ಒಳ್ಳೆಯವನೇ. ಇವ ಮಾಡಿದ್ಯಲ್ಲ ಈ ಪಾಪಿ. ಹಾಗಿದ್ರೆ ನೀನು ತಪ್ಪಿತಸ್ಥನ. ನಾನು ತಪ್ಪು ಮಾಡ್ಲೇ ಇಲ್ಲ. ನೀನು ಒಳ್ಳೆಯವ. ಹೌದು. ನಿನ್ನನ್ನು ಕೆಟ್ಟ ದಾರಿಗೆ ಬಳಸಿಕೊಂಡವ ಇವ. ಅವ. ನಿನ್ನ ಸೂಚನೆಯನ್ನು ಕೊಟ್ಟವ. ಅವನಿಗೆ ಸರಿಯಾದಂತಹ ಶಿಕ್ಷೆಯನ್ನು ಕೊಡಬೇಕು. ನಿಲ್ಲು. ನಿನ್ನ ವಿಚಾರಣೆ ಆಯ್ತು, ಅವನನ್ನು ವಿಚಾರಿಸುವುದಕ್ಕೆ ಅವನಿಗೆ ಶಿಕ್ಷೆ ಕೊಡಬೇಡ. ನಿಂದು ಶಿಕ್ಷೆ ಮತ್ತೆ ಕೊಡ್ತೇನೆ. ಹೌದೇನೋ? ಈಗ ಅವ ಹೇಳಿದಂತಹ ಮಾತುಗಳೆಲ್ಲವೂ ಸತ್ಯವೋ? ಅವ ಒಕ್ಕು ಮಣ್ಣು ಒಕ್ಕು ಒಕ್ಕು ಎಂತ ಒಕ್ಕುರ ಸತ್ಯ ಹೇಳ್ತಾರೆ. ಒದಿಬಾರ್ದು, ಒದಿಬಾರ್ದು. ನಿನಗೆ ಹೊಡೆಯುವುದಿಲ್ಲ. ಶಿಕ್ಷೆ ಇಲ್ಲ. ಸತ್ಯ ಹೇಳ್ತಾರೆ. ನಾನು ಮುಸಲ್ಮಾನ ಜಾತಿ ಅಲ್ಲ, ಮತ್ತೆ ನಾನು ಹಿಂದೂ. ಹಿಂದೂ. ಹಿಂದೂಗಳಲ್ಲಿ ಯಾವ ಜಾತಿ ನೀನು? ನೀನು ಮಣಿಯಾಣಿಯ. ಎಲ್ಲ ಮಾಡಿದ ಅವನು,
ನಾನಲ್ಲಿ ಬೊಂಡೆ ವ್ಯಾಪಾರ ಮಾಡಿಕೊಂಡಿದ್ದೆ. ಇಬ್ರು ವ್ಯಾಪಾರಿಗಳೇ. ನನ್ನಲ್ಲಿ ದೊಡ್ಡ ಬೊಂಡೆ ವ್ಯಾಪಾರ ಉಂಟು. ಹೌದಾ? ದೊಡ್ಡ ತೋಟದಲ್ಲಿ. ತೋಟ ನಿನ್ನದೆಯಾ? ಒಂದು ದಿವಸ ಅವ ಬಂದು ನೀನು ಇಲ್ಲಿ ಯಾಕೆ ವ್ಯಾಪಾರ ಮಾಡ್ತಿ, ನೀನು ನಮ್ಮ ಹೊತ್ತಿಗೆ ಬಾ, ನಾವು ಆ ಜಾತಿಗೆ ಸೇರುವ ಒಳ್ಳೆ ಒಳ್ಳೆ ಹುಡುಗಿಯರು ಉಂಟು ಅವ ಹೇಳಿ. ಅವ ಈಗ ನನಗೆ ದೂರ ಹಾಕು. ನಿನಗೆ ಮದುವೆ ಆಗ್ಲಿಲ್ವಾ? ಎರಡಾಗಿದೆ. ಮತ್ತು ಮದುವೆ ಚಟ್ಟವ ನಮ್ಮ ಜಾತಿಯಲ್ಲಿ ಮೊದಲು ಇರ್ಲಿಲ್ಲ, ಈಗ ಜಾತಿಗೆ ಸೇರಿದ್ರೆ ತುಂಬಾ ಆಗುವಂತ ಮನಸ್ಸಾಯ್ತು. ಹಾಗೆ ನಾನು ಅವರ ಜಾತಿಗೆ ಸೇರುವುದಕ್ಕೆ ಹೋದೆ. ಅದೇ ಹೆಸರು ಇಟ್ಟುಕೊಂಡ್ರೆ ಆಗುತ್ತದ? ಹಾಗೆ ನನ್ನ ಹೆಸರು ಮೊದಲು ಬಾಬು ಅಂತ ಇತ್ತು. ಈಗ ಬಾಬು, ಈಗ ಅಬ್ಬು, ಅಬ್ಬು ಬಾಬು. ಅಬ್ಬು ಅಬ್ಬು. ಹಾಗೆ ನೀನು ಅಪರಾಧ ನಾನು ಅಪರಾಧ ಮಾಡಿದ್ದಲ್ಲ, ಎಲ್ಲ ಮಾಡಿದ್ದು ಇವ. ಹೌದಾ? ಮಂಡೆ ತಿರುಗಿಸಿದವ. ತಪ್ಪು ಮಾಡಿದ ಬಾವ ಅವ ಸರಿಯಾದ ಶಿಕ್ಷೆ ಕೊಡಬೇಕು. ಅದಕ್ಕಾಗಿ ಏನು ನೋಡ್ತಾ ಇದ್ದಿ? ಏನು ನೋಡ್ತಾ ಇದ್ದಿ? ಏನು ನೋಡ್ತಾ ಇದ್ದಿ? ಹಿಡಿಯವನ ಕಿವಿ. ಮೊನ್ನೆ ನೀನು ಆಗ ಹೇಳಿ ನನಗೆ ದೂರ ಹಾಕಿದ್ದ. ಬಾಯ್ಲಿ ನಿನಗೆ ಚಾಯ್ ಸೇಕು ನೀನೇನು ನೋಡ್ತಾ ಇದ್ದಿ? ನಾನೆಂತ ಮಾಡ್ಬೇಕು? ನೀನು ಕಿವಿ ಹಿಡಿಯ. ಇವನಿಗೆ ಹಿಡಿಯ ಕಿಟ್ಟಿ ಬೋಡೆ. ಒಳ್ಳೆದಾಯ್ತಲ್ಲ. ಕುಳಿತುಕೊಳ್ಳಿ. ಅದು ನೀನು ಕೊಳ್ಳುತ್ತೀಯ? ಕೊಳ್ಳುದಲ್ಲ, ಒಟ್ಟಿಗೆ ಆಗುದಿಲ್ಲ. ಅದು ಈ ಎತ್ತರ ಮೇಲೆ ಉಂಟು. ಸಾಕಾಗುವುದಿಲ್ಲ. ನೋಡಲಿ ಯಾರು ಮಹಾರಾಜರು ಅವರಲ್ಲಿ ಕ್ಷಮೆಯನ್ನು ಯಾಚಿಸಬೇಕು.